ಒಂದರಗಳಿಗೆ ಸಿಕ್ಕರೆ ಸಾಕು. ನಾನು ನಿನ್ನನ್ನೇ ಸಾಕ್ಷಾತ್ ಕೋಳಿ ಕೊಂಬೇನೋ ರಾಮನಾಥ ಅಂತ ಹೇಳಿದ್ರು ಜೇಡರ ದಾಸಿಮಯ್ಯನವರು. ಹೇಳಿಪ್ಪ, ಹಿಂಗ ಯಾಕೆ ಹೇಳ್ತಾರ ಅವರು? ಇನ್ನೊಂದು ಕಡೆ ಮಾತು ಹಿಂಗ ಬರ್ತಮ್ಮ. ಹೆಂಗಪ್ಪ ಹೆಂಗ? ಗೋಸಾರದ ಪುಂಡಲಿಂಗ ಅಪ್ಪಾಜಿಯವರು ಹೇಳ್ತಾರ, ರಾಜ್ಯ ಮೇಲೆ ಅವರ ಭಾಗ್ಯ ಮೇಲೆ. ಹೌದು, ಏನ್ ಹೇಳ್ತಾರ? ಏನ್ ಹೇಳ್ತಾರಪ್ಪ? ರಾಜ್ಯ ಮೇಲೆ ಅವರ ಭಾಗ್ಯ ಮೇಲೆ ಸತ್ಸಂಗ ಮೇಲೆ ಬಹುತ್ ಮುಸ್ಕಿಲ್ ಹೈ ಅಂತ ಹೇಳ್ತಾರ ಅವ್ರು. ಹೌದು ಹೌದು ಹೌದು. ಹಿಂಗ್ಯಾಕೆ ಹೇಳ್ತಾರ? ಹಿಂಗೆ ಯಾಕೆ ಅಂದ್ರ, ಯಾಕಪ್ಪ? ಈ 84 ಲಕ್ಷ ಜೀವರಾಶಿ ತಿರುಗಿ 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 ಕೊನೆಯದಾಗಿ ಮಾನವ ಜನ್ಮಕ್ಕೆ ಬಂದ ಮೇಲೆ ರಾಜ್ಯ ಸಿಗ್ತದ, ಭೂಮಿ ಸಿಗ್ತದ, ಸೀಮೆ ಸಿಗ್ತದ, ಹೊಲ ಸಿಗ್ತದ, ಮನೆ ಸಿಗ್ತದ, ರೊಕ್ಕ ಸಿಗ್ತದ, ರೂಪಾಯಿ ಸಿಗ್ತದ, ಧನಿ ಸಿಗ್ತದ, ಬಂಗಾರ ಸಿಗ್ತದ, ಖರೆ ಎಲ್ಲಾನು ಸಿಗ್ತದ. ಖರೆ ಈ ಸತ್ಯ ಸಂಘ ಅನ್ನುವಂಥದ್ದು ಏನಾಗಲ್ಲ, ಈ ಸತ್ಯ ಸಂಘ ಸಿಗೋದು ಬಹಳ ದುರ್ಲಭದ, ಕಠಿಣದ ಅಂತ ಹೇಳ್ತಾರ ಅವರು. ಏನೋ ಸರಿ, ನೀವು ಕಾಕಾ ಕೈ ಮೈ ಕೊಡ್ರಿ. ನಾ ಹೇಳ್ತೀನಿ, ಗೌಡ್ಗಾಯಿ ಬಸವಣ್ಣ ಕೂಡ ಪದ ಆಗ್ಯಾವ. ನಾನು ಮೈಕ ಸ್ವಲ್ಪ ಮೈಕ್ ಒಂದು ಸ್ವಲ್ಪ ದೂರ ಹಿಡಿದು ಹಾಡು ಯಾರಲ್ಲ ಪದ ಚಲೋ ಆಗ್ಯಾವ. ಇಲ್ಲಲ್ಲ, ಸ್ವಲ್ಪ ಮೈಕ್ ದೂರ ಹಿಡಿದು ಹಾಡಿದ್ರೆ ಪದ ಚಲೋ ಬರ್ತಾವ. ಗೌಡ್ಗಾಯಿ ಬಸವಣ್ಣ ಪಾಪದ ಗೊತ್ತಿಲ್ಲ. ಹಾ, ಪಾಪದ ಗೊತ್ತಿಲ್ಲ. ನೀವು ಪಾಪದ ಹೌದಲ್ಲ? ಹ್ಯಾಂಗ ನೋಡಿಲ್ಲ? ಹಂಗ ಗೊತ್ತಿಲ್ಲ ಯಾವ ನೀನು ಹೇಳ್ಕೊಬೇಡ, ನಿಂತವನಿಗೂ ಹೇಳ್ಕೊಬೇಡ. ಗೌಡಿಯಾಗಿ ಬಸವಣ್ಣ ನಮ್ಮ ಪದ ಆಗ್ಯಾವ. ಇಲ್ಲಲ್ಲ, ಪದ ಮಾಹಿತಿ ಅದಾವ ಸ್ವಲ್ಪ ದೂರ. ಇಲ್ಲ ಕಾಕ ಹೆಂಗ್ ಹೇಳ್ಬೇಕು? ನಾನು ನರೇಂದ್ರ ಮೋದಿ ಚಡ್ಡಿ ದೋಸ್ತನ ಮಾತಾಡ್ತೀನಿ. ನೀ ಏನ್ ಹೇಳ್ಬೇಕಂದ್ರೆ ಹೇಳ ಹೋಗಪ್ಪ. ಯಾರು ಹುಡುಗರು ಪದ ದಿನ ಮಾಡ್ತೇವೆ ನಾವು. ಅದರಂತೆ ಯಾವ ನಮ್ಮ ಕಾಕನವರಾಗಿರ್ತಕ್ಕಂಥವ್ರು ಬಸವರಾಜ ಕಾಕ ಗೊರನಾಳ ಅವರು ಕಂಡಾಪಟ್ಟಿ ದೊಡ್ಡ ಮಾತು ಹೇಳಿ ಅವರು ಕೂಡ 51 ರೂಪಾಯಿ ಕೊಟ್ಟು ಅವರು ಮಾಡುವಂತ ಕಾರ್ಯಗಳು. ಗೊರನಾಳ ಗ್ರಾಮದ ಬೀರ್ಲಿಂಗ ಅವರು ಮಣಿತನಕ ಅನ್ನ ನೀರು ಕೊಟ್ಟ ಕಾಪಾಡಿತ್ತು. ಬೀರ್ಲಿಂಗ ಪಾದದಲ್ಲಿ ಬೇಡಿಕೆ 10 ರೂಪಾಯಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಳಿಸಿಬಿಡ್ರಿ ಕಾಕ ಹೋಗಿ. ಅದಕ್ಕೆ ತಮ್ಮ ಗೋಸಾರಿ ಅಪ್ಪಾಜಿ ಅವರು ಹೇಳ್ತಾರಪ್ಪ, ಕರಿ ರಾಜ್ಯ ಮೇಲೆ ಅವ್ರ ಭಾಗ್ಯ ಮೇಲೆ ಸತ್ಸಂಗ ಮೇಲೆ ಬಹುತ್ ಮುಸ್ಕಿಲ್ ಹೈ ಅಂತ ಹೇಳ್ತಾರ. ಅದಕ್ಕೆ ಭೂಮಿ ಸಿಗ್ತದ, ಸೀಮೆ ಸಿಗ್ತದ, ರೊಕ್ಕ ಸಿಗ್ತದ, ರೂಪಾಯಿ ಸಿಗ್ತದ, ಎಲ್ಲ ಸಿಗ್ತದೆ. ಸತ್ಯ ಸಂಘ, ಸಿದ್ಧರ ಸಂಘ ಸಿಗೋದು ಬಹಳ ಶರಣರ ಸಂಘ ಅಂತಕ್ಕಂಥ ಸಿಗೋದು ಬಹಳ ಮುಸ್ಕಿಲ್ ಅಂತ ಹೇಳ್ತಾರ. ಬಹಳ ಕಠಿಣದ, ದುರ್ಲಭ ಅಂತ ಹೇಳ್ತಾರ ಅವರು. ಅದಕ್ಕ ನಮ್ಮ ಚಾಂದಕೋಟ ಗ್ರಾಮದ ಹಾಲಮರಡಿ ಸಿದ್ದನ ಒಂದು ಕಲಾ ಸಂಘದವರು ಹೇಳಿದ್ರು. ಏನ್ ಹೇಳ್ತಾರಪ್ಪ? ಗಾಯಕರು, ಸಂಭಾಷಣೆಗಾರರು, ಕಲಾವಿದರು ಹೇಳಿದ್ರು. ಏನ್ ಹೇಳ್ತಾರ? ನೀನು ಮಜ್ಜಿಗಿದ್ದಂಗ. ಹೌದು, ನೀನು ಮಜ್ಜಿಗಿದ್ದಂಗ, ನಾವು ಬೆಣ್ಣೆ ತುಪ್ಪಿದ್ದಂಗ. ಮಜ್ಜಿಗೆ ಮಾಡಾರ್ದೆ ತುಪ್ಪ ಬರ್ತದಪ್ಪ. ಬ್ಯಾಸ್ಗೆ ಮಜ್ಜಿಗೆ ಕುಡಿತೀರ, ತುಪ್ಪ ತಿಂದಿರ ಜನ. ಒಂದ್ ಮೆತ್ತನ ಕಲ್ಲರ್ ಕುಡಿಯೋದಿಲ್ಲ ಇಬ್ರು ಮಾಸ್ತರ್ಗಳನ್ನ ಹೊಡ್ಕೊಳಕ. ತಿಳಿಯೋದು ಒಲಿಯೋದು ಯಾರಿಗೂನಪ್ಪ? ಮೊದಲ ಮಜ್ಜಿಗೆ ಆದಾಗ ಹಿಂದ್ರೆ ನೀನು ತುಪ್ಪ ಕಟ್ಟಿಲಿಕ್ಕೆ ಬೆಣ್ಣೆ, ಮೊದಲ ಬೆಣ್ಣೆ, ಹಂಗೆ ಮಜ್ಜಿಗೆ ಬೆಣ್ಣೆ ಆದಾಗ ತುಪ್ಪ ಆಗ್ತದದು. ಈಗ ಬಾಳ ಬೇಡ, ಇಟ್ಟೆ ಬಾಳ ಬೇಡ, ಮುಂದಕ್ಕೆ ಹೋಗಿ ಬೇಡ. ಹೌದೌದು. ನಮ್ಮ ಜಾಡಿ ಹೊತ್ತು ಜಗ ಎಲ್ಲ ಅಡ್ಡಾಡಿ ಸಂಚಾರ ಮಾಡಿದ್ರು ನಮ್ಮ ನಂದಪ್ಪ ಮಾರಾಯರು. ಹೌದು, ಇಲ್ಲಿ ಅದಲ್ಲ. ಇಲ್ಲಿ ಭಂಡಾರ ಅಂದ್ರೆ ಬೆಂಕಿ ಇದ್ದಂಗ. ಹೌದು, ತುಂಬಿದ ಸಭೆದೊಳಗೆ ಸುಳ್ಳು ಹೇಳೋದಲ್ಲ. ಹೌದು, ನಂದಪ್ಪ ಮಾರಾಯರಿಗೆ ಒಂದು ಉದಾಹರಣೆ ಕೊಡೋಣ. ನಿಂಗರಾಯ ಮುತ್ಯ, ಹೌದು, ಅವರು ನಮಗೆ ಸಣ್ಣವರಿದ್ದಾಗ ಸೇವಾರೊಳಗೆ ತಲ್ಲಿನಾಗ್ಯಾರ. ನಮಗ ಅವ್ರಿಗೆ ಬಹಳ ವ್ಯತ್ಯಾಸ ಅದ. ಯಾಕಂದ್ರೆ ಅವರು ಸದಾ ಒಂದು 12-13 ವರ್ಷ ಇದ್ದಾಗ ಸಿದ್ಧರ ಶಿವಸ್ಥಾನದೊಳಗ ಪಾದಾರ್ಪಣೆ ಮಾಡ್ಯಾರ. ಹೌದು, ನಮ್ಮ ನಿಮ್ಮ ವಯಸ್ಸೆಟ್ಟು ಮಾಡ್ತಾವ್ರು, ಸರ್ವಿಸ್ ಆಗ್ಯದ. ಕನಿಷ್ಠ 25 ವರ್ಷ ಅವರು ಸೇವೆ ಮಾಡ್ಯಾರ. ಹೌದು, ಸೇವಾ ಮಾಡೋ ಬಳಕ ಮುಂದ ನಿಂಗರಾಯ ಮುತ್ತನ ಗುಡಿ ಕಟ್ಟಿ ಜಾತ್ರೆ ಮಾಡಿ ಜಗವೆಲ್ಲ ಜಾಡಿ ಹೊತ್ತು ಮೆರೆಸಿ ಎಲ್ಲಾ ಕಡೆನೂ ಭಕ್ತಿ ಅಂತಕ್ಕಂಥ ಬೀಜ ಬೆಳೆಸಿಬಿಟ್ರು. ಹೌದಪ್ಪ. ಇದೇ ಯಾವ ನಂದಪ್ಪ ಮಾರಾಯರು, ನಿಂಗರಾಯ ಮುತ್ಯ ನಂದಪ್ಪ ಮಾರಾಯರು ತುದಿ ನಾಲಿಗೆ ಒಳಗೆ ನಂದಪ್ಪ ಮಾರಾಯರೇ ನಂದಿದ್ದು ಹುಸಿ ಹೋಲಾರದಂತ ಆಶೀರ್ವಾದ ಮಾಡ್ಯಾರ. ಹೌದು 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 ಹೌದು. ಯಾರಿಗೆ? ನಂದಪ್ಪ ಮಾರಾಯರಿಗೆ ಹುಸಿ ಹೋಲಾರಂತ ಆಶೀರ್ವಾದ ಮಾಡೋದಕ್ಕೆ ಮುಂದೆ ಏನಾಯ್ತು ಕೇಳು. ಇದೇ ಗುಲ್ಬರ್ಗ ಜಿಲ್ಲಾ ಅಫ್ಜಲ್ಪುರ ತಾಲೂಕಿನ ಸಣ್ಣ ಹಳ್ಳಿ ಮಲ್ಲಾಪಾಡಿ ಒಳಗ
ಎಲ್ಲಿ ಮಲ್ಲಾಬಾದ ಮಾತೋಳಿ ಮಲ್ಲಾಬಾದ್ ಒಳಗ ಏನಾಗಿತ್ತು? ಇಡೀ ಜಗತ್ತ ಹುಬ್ಬಳ್ಳಿ ಮುಗಿತ್ತು, ಮಿರಾಜ್ ಮುಗಿತ್ತು, ಸಾಂಗ್ಲಿ ಮುಗಿತ್ತು, ಅದೇ ಜೈಸಿಂಗ್ಪುರ್ ಮುಗಿತ್ತು, ಮಿರಾಜ್ ಮುಗಿತ್ತು. ಹೌದು ಎಲ್ಲಾ ಕಡೆ ದವಾಖಾನಿನೇ ಮುಗಿದು ಬಿಟ್ಟು ಹೌದು ಮುಂದೆ ದವಾಖಾನಿ ಒಳಗೆ ಗ್ಯಾರಂಟಿನೇ ಕೊಡಲಿಲ್ಲ, ಹಾ. ಭರವಸೆ ಕೊಡ್ಲಿಲ್ಲ ಡಾಕ್ಟ್ರು. ಹೌದಪ್ಪ ಅದಕ್ಕೆ ತಮ್ಮ ನಿನಗೆ ಅದು ಹೋಗ್ಯದ, ನಿನಗೆ ಇದು ಹೋಗ್ಯದ, ನಿನಗೆ ಹಂಗಾಗ್ಯದ, ನಿನಗೆ ಹಿಂಗಾಗ್ಯದ ಅಂತ ಹೇಳಿ ಹೌದು ಹೇಳಿದ್ರು. ಹಾ. ಮುಂದೆ ಇದೆ ಹೇಳಿದ ಕೊಳ್ಳೆ ಮುಂದೆ ನಂದಪ್ಪ ಮಾರರಿಗೆ ಅಲ್ಲಿ ಕರೆಸಿದ್ರು ಅವ್ರ ಊರಿಗೆ. ಮಲ್ಲಾಬಾದ ಮಾರಾಯರ ನಮ್ಮ ಮನೆ ಒಳಗೆ ನಮ್ಮ ಮಗನಿಗೆ ಹಿಂಗಾಗೈತಿ, ಹೌದು ಎಲ್ಲ ಕಡೆ ತೋರಿಸಿ ಎಲ್ಲಾ ಕಡೆ ತೋರಿಸಿ ಸಾಕಾಗ್ಯದ ಭಗವಂತ, ರೊಕ್ಕನು ಆಗ್ಯಾವ, ಸ್ವತ್ತನು ಮುರಿದದ, ಎಲ್ಲ ಮುಗಿದ ಜೀವ ಎಂದ ಮುಗಿದ ಶಿವ ಹೋಗೋದು ಎಂದು ಹೇಳಿದವ. ಹೌದು ಖರೆ ಅಡ್ಮಿಟ್ ಮಾಡಿ ದವಾಖಾನಿ ಒಳಗ ಖರೆ ಗ್ಯಾರಂಟಿ ಭರವಸೆ ಕೊಡ್ಲಿಲ್ಲ, ಡಾಕ್ಟರ್ ಭರವಸೆ ಕೊಡ್ಲಿಲ್ಲ. ಹೌದಪ್ಪ ಹೌದು ಭರವಸೆ ಕೊಳ್ಳಾರ ಸಮಾಜದೊಳಗೆ ನಂದಪ್ಪ ಮಾರಾಯರು ಕರೆಸಿ ಹೇಳಿದ್ರು. ಮುಂದಿದೆ ನಂದಪ್ಪ ಮಾರಾಯರು ಹೋಗಿ ಭಗವಂತ ಏನು ತಿಳಿಸಿದ್ದ ನಿಂಗರಾಯ ಮುತ್ತೆ ಏನ್ ತಿಳಿಸಿದ್ನಲ್ಲ, ಬರೇ ಭಂಡಾರ ಹಣ್ಣಿನ ಮ್ಯಾಗ ನಿಂಗರಾಯ ಮುತ್ಯ ನಂದರಾಯ ಮುತ್ಯಾಗ ನೆನೆಸಿ ಭಂಡಾರ ನಿಂಬೆ ಹಣ್ಣು ಕೊಟ್ಟು ಇವತ್ತಿನ ಮಿತಿಗೆ ದವಾಖಾನಿಗೆ ಮೆಕ್ಕಿದ ಪೇಷಂಟ್ ಇವತ್ತಿನ ಎದ್ದು ತಿರುಗಾಡಿಸುವಂಗ ಮಾಡಿದ್ರೆ ಅದು ಯಾರ ಪುಣ್ಯ ಅಂದ್ರೆ ಭಕ್ತಿದಿಂದ. ಇಲ್ಲೇ ಈ ಸದ್ಯ ನಮ್ಮ ನೋಡ್ಲಿಕ್ಕೆ ಸಿದ್ಧಾಂತ ಸಾಕ್ಷಿ ಅದರ ಕೊಟ್ಟಾರ ಇಲ್ಲ ಇದ್ರಿ ದೇವರ ಎಲ್ಲೇ ನಿನ್ನ ಜ್ಞಾನದಿಂದ ಮಾಡಿದ್ರು ಭಕ್ತಿಯಿಂದ ಮಾಡಿರಿ ನಂದಪ್ಪ ಮಾರಾಯರ. ಇಲ್ಲ ಜ್ಞಾನದ ಗೊತ್ತಿದ್ರಲ್ಲೇ ಗಾಡಿ ಮಾಡಿನೇ ಬರ್ತಿದ್ದೀರ ದವಾಖಾನೆ ಅಂದು ಜ್ಞಾನದಿಂದ ಅಲ್ಲೇ ಕೂತಿದ್ರು ಹುಬ್ಬಳ್ಳಿ ಅಥವಾ ಮಿರಾಜ್ ಬಂದು ಗಾಡಿ ಮಾಡಿನೇ ಬರೋದು ಏನು ಬರ್ತಿತ್ತು, ಏನಪ್ಪ ಆಂಬುಲೆನ್ಸ್ ಬರ್ತಿತ್ತು. ಮಾರಾಯರ ನೀವು ಖರೆ ಸತ್ಯನೇ ನೋಡಿಬೇಕು. ಏನು ಜ್ಞಾನದಿಂದ ಎಬ್ಬಿಸಿರು, ಏನ ನಿಂಗರಾಯ ಮುತ್ಯ ನಂದರಾಯ ಮುತ್ಯ ಭಕ್ತಿಯಿಂದ ಎಬ್ಬಿಸಿರು ಅಂದ್ರೆ ನಂದಪ್ಪ ಮಾರಾಯರಿಗೆ ಬಿಟ್ಟು ಕೊಟ್ಟಿದ್ದಾವೆ. ಹೌದೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹೇಳ್ಕೊತ ಹೋದ್ರೆ ಬಹಳ ವಿವರಣೆ ಬಂದಾವ. ಹೌದು ನೀವು ಹೇಳ್ಕೊತಾರೆ ಅವ್ರು ಕೇಳ್ಕೊತ ಅದಕ್ಕೆ ಸಣ್ಣ ವಯಸ್ಸಿನೊಳಗೆ ಎಳಿ ವಯಸ್ಸಿನೊಳಗೆ ಸುಳಿಯ ಕಂಡು ಹಿಡಿದ ನಿಂಗರಾಯ ಮುತ್ಯ ಸುಳಿ ಕಂಡು ಹಿಡಿದು ಸೆಳವು ತೋರಿಸಿಬಿಟ್ಟ ನಂದರಾಯ ಮಾರಾಯರಿಗೆ ಭಕ್ತಿಯ ಸೆಳವು ಅಂತಕ್ಕಂತ ತೋರಿಸಿಬಿಟ್ಟ. ಆ ಸೆಳವಿನೊಳಗೆ ಭಕ್ತಿ ಸೆಳವಿನೊಳಗೆ ಹೋಗ್ಯಾರ ಅವರು. ಭಕ್ತಿ ಮಾಡಿ ಮುಕ್ತಿ ಪಡಿ ಅಂದ್ರೆ ಜ್ಞಾನ ಮಾಡಿ ಮುಕ್ತಿ ಪಡಿ ಅಂದಾರ. ಭಕ್ತಿಯಿಂದ ನೀ ಭಜನ ಮಾಡಿದರ ಒಲಿತನ ಮಲ್ಲ ಏನು, ಹೌದೌದು ಜ್ಞಾನದಿಂದ ನೀ ಭಜನ ಮಾಡಿದರ ಒಲಿತನ ಮಲ್ಲ ಎಂದರೇನು ಅಂದಾರ. ಮಲ್ಲಯ್ಯ ಅದಕ್ಕೆ ಶಂಕರ ಮಾಸ್ತರ ಮಾತಾಡಕ್ಕೆ ಬಹಳ ಎಲ್ಲಾನು ಬರ್ತದ. ಹೌದು ಅದಕ್ಕೆ ನೀವು ಹಂಗ ತಿಳಿದವ್ರಿದ್ರಿ, ಬಹಳ ಹಿರಿಕಲಾವಿದ್ರಿದ್ರಿ. ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಏನೋ ಹೇಳಿದ್ರ ಅವರು. ಏನ್ ಹೇಳಿದ್ರಪ್ಪ? ಹೆಣ್ಣು ಮಕ್ಕಳ ಮೇಲೆ ಮುಂದಿನ ಸಂದಿಗೆ ಹಾಡ ಹಾಡ್ತೇವೆ ಅಂದ್ ಬಳಕ ನಮ್ಮ ಬಲ್ಲಿ ಏನ್ ಹಾಡ ಇಲ್ಲ, ಏನ್ ಪದ ಇಲ್ಲ ಅಂತ ಕೇಳ್ತಾರ ಅವ್ರು. ಹಾಡ ಇಲ್ನು ಒಂದಿಲ್ಲ, ನಿಂಬಲ್ಲಿ ಎಲ್ಲವನು ಒಂದಿಲ್ಲ, ಆ ಒಂದಿಲ್ಲ, ಇಲ್ಲನು ಒಂದಿಲ್ಲ. ನಾವು ಅವುಗಳು ಬಳಕ್ ಗೊತ್ತದ, ಅವುಗಳು ಹೆಣ್ಣಿನ ಬಳಗದ ಮ್ಯಾಗ ಒಂದು ಚಾಲ ಹಾಡ್ತೀವಿ ಮುಂದಿನ ಸಂದಿಗೆ ನಾವು ಹೇಳಿದ್ದಾಗ್ಯದ. ಹೌದು ನಿಮ್ಗೆ ಹಾಡಕ್ಕೆ ಬೇಡ ಅಂತೀವಿ. ಮಂದಾರ ಮಾಸ್ತರ್ ತಾಂಬಾದ ಮಂದಾರ ಮಾಸ್ತರ್ ನನ್ನ ಬಲ್ಲಿ ಇಲ್ಲತ್ತ ಮಾಡಿದೆ ಏನಂತ ಕೇಳಿದ್ರು. ಸಾಹಿತ್ಯಗಾರ ಸುರಗಳಿ ಚನ್ನಬಸವ ಸರ್ ಇಲ್ಲೇ ಗೊತ್ತಾರ, ಸುರಗಳಿ ಗುರುಗಳು ಇಲ್ಲೇ ಕೂತಾರ, ಶಿವ ಮಾಸ್ತರು. ಬಿಟ್ಟ ಹೌದು ಶಿವನ ಮಾಸ್ತರ ನೀವು. ಹೌದು ಮತ್ತೆ ಯಾರ್ದು ಹಾಡಕತ್ತಾರ ಇವ್ರು 20 ವರ್ಷದ ಪದ. ನಿನ್ನೆ ಚೂರುಂಡು ಬಂದಿದೆ. ಹೌದು ಇವತ್ತು ಮುಂಜಾನೆ ಲೇಟ್ ಆಗಿ ಬಂದಿದೆ. ತೆಲಿಕಾಲ ಮ್ಯಾಗಿನ ಒಣಗಿ ತೆಳಗಿನ ಒಣಗಿ ಹೊಡೆದು ಬಂದು ನಿನ್ನ ತಲೆ ತಿಪ್ಪಿಡ್ಲಿಕ್ಕೆ ಯಾಕೆ ಹೊಟ್ಟಿ ಬಿಡಿಸಿ ಬಿಡಪ್ಪ ನಮ್ದು. ಅದಕ್ಕೆ ಹೇಳಕತ್ತೀನಿ ನಾನು. ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ಅದಕ್ಕೆ ಭಕ್ತಿ ವಿಷಯನೇ ದೊಡ್ಡದ. ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನತ್ತ? ಇದೇ ಜತ್ತ ತಾಲೂಕಿನೊಳಗೆ ಸಾಂಗ್ಲಿ ಜಿಲ್ಲೆಯೊಳಗ ಬಿಳಿಯಾಳಿಸಿದ ಕಿಲ್ಲಾರ ಕೈತಿದ್ದ ಎಲ್ಲಿಪ್ಪ? ಬೋರಿ ದಂಡಿ ಮೇಲ ಕಿಲ್ಲಾರ ಕಾಯ್ತಿದ್ದ. ಹೌದು ಕಿಲ್ಲಾರ ಕಾಯುವಂತ ಸಮಯದೊಳಗ ಹೌದು ಇಂಬ ಜಾಗ ನೋಡಿ ತಂಬು ಡೇರೆ ಹೊಡೆದ ಕಿಲ್ಲಾರ ಮೈದು ನೀರು ಕುಡಿದು ಮೆಲ್ಲನೆ ಮೆಲಕ್ ಹಾಕೋತ ಎಲ್ಲಿ ಕೂತಿದ್ದ? ಆಲದ ನೆರಳಿಗೆ ಕೂತಿದ್ದು. ಬಿಳಿಯಾಳಿಸಿದ್ದ ತಂಪ ಸೂಸುವ ಸುಳಿಗಾಳಿಗೆ ನಿದ್ದೆ ನಡೆಸಿದ್ದ. ಅವಾಗಲ್ಲಿ ಮಕ್ಕಾದಿಂದ 5 ಮಂದಿ ಭಾವಗಳು ಧರ್ಮ ಪ್ರಚಾರಕ್ಕೆ ಬಂದಿದ್ರು. ಎಲ್ಲಿ ಬಂದಿದ್ರು? ಎಲ್ಲಿಪ್ಪ? ಧರ್ಮ ಪ್ರಚಾರಕ್ಕೆ ಬಂದಿದ್ರು. ಇದೇ ಜತ್ತ ತಾಲೂಕು ಅವಸಂಕದ ಭೂಮಿಗೆ ಬಂದಿದ್ರು. ಅವಸಂಕದ ಗ್ರಾಮಕ್ಕೆ ಬಂದ ಕೂಡಲೇ ಮುಂದೆ ಸಂಕದ ರಾಯಣ್ಣಗೌಡನ ಬಿಂಕ ಸಾರ್ತಿತ್ತು ಸುತ್ತ ನಾಡಿನೊಳಗ. ಬಿಂಕ ಸಾರುವಂತ ಸಮಯದೊಳಗ ಇವರು ಏನು ಮುಸಲ್ಮಾನ ಯೋಧರು ಧರ್ಮ ಪ್ರಚಾರಕರು ಬಂದಿದ್ರಲ್ಲ, ಆ ಸಮಯದೊಳಗ ಮುಸಲ್ಮಾನರಿಗೆ ಅಲ್ಲಿ ಧರ್ಮ ಪ್ರಚಾರಕರಿಗೆ ಸ್ಥಾನ ಅಲ್ಲಿ ಇರುವಂತ ಅವಕಾಶ ಇರ್ತಿದ್ದಿಲ್ಲ. ಆಗಿನ ಕಾಲದಾಗ ಇದ್ದಿದ್ದಿಲ್ಲ. ಅವಾಗ ರಾಯಣ್ಣಗೌಡದ ಸಿಪಾಯಿಗಳು ಹೋಗಿ ಹೇಳಿದ್ರು, ಗೌಡ್ರೆ ಮಕ್ಕಾದಿಂದ ಇಸ್ಲಾಂ ಧರ್ಮದ ಪ್ರಚಾರಕರು ಬಂದಾರ, 5 ಮಂದಿ ಭಾವಗಳು ಬಂದಾರ, ಧರ್ಮ ಪ್ರಚಾರ ಮಾಡುವಂತ ಉದ್ದೇಶದಿಂದ ಬಂದಾರ. ಅವ್ರಿಗೆ ಇಲ್ಲೇ ನಮ್ಮ ಊರಿನೊಳಗೆ ಇವತ್ತು ಒಂದಿನ ರಾತ್ರಿ ಕಾಲ ಕಳೆದು ಹೋಗ್ತಾರೆ ಗೌಡ್ರ ಎಂದಾಗ ಅವಾಗ ಹೇಳಿದ್ರು ಗೌಡ್ರ ಸಿಪಾಯಿಗಳು ಕರೆದ್ರು, ಏ ಸಿಪಾಯಿಗಳೇ, ಮಕ್ಕಾದಿಂದ ಬಂದಿರ್ತಕ್ಕಂತ ಆ ಏನು ಧರ್ಮ ಪ್ರಚಾರಕರು ನಮ್ಮೂರು ಒಳಗ ಅವ್ರಿಗೆ ನೆಲ ಇಲ್ಲ, ಸ್ಥಾನ ಇಲ್ಲ, ಮುಂದಿನ ಗ್ರಾಮಕ್ಕೆ ಕಳಿಸ್ರಿ ಅಂದ್ರೆ ಅವ್ರಿಗೆ. ಅವಾಗ ಸಿಪಾಯಿಗಳು ಬಂದು ಮಕ್ಕಾದಿಂದ ಬಂದಿರತಕ್ಕಂತ ಭಾವಗಳಿಗೆ ಹೇಳಿದ್ರು, ಯಪ್ಪ ನಮ್ಮ ಗೌಡ್ರು ನಿಮಗ ಸಂಕದ ರಾಯಣ್ಣ ಗೌಡ್ರು ಹೇಳಿದ್ರು, ನಿಮಗ ಈ ಸ್ಥಾನದೊಳಗೆ ನಿಮಗ
ನಿಮಗೆ ಜಾಗ ಇಲ್ಲ, ಇಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ, ಮುಂದಿನ ಗ್ರಾಮಕ್ಕೆ ಹೋರಿ ಅಂತ ಹೇಳ್ಯಾರ ನಿಮಗ. ಇಲ್ಲಿ ರಾತ್ರಿ ಸಮಯ ಕಳಿಬೇಡ್ರಿ, ಮುಂದಿನ ಗ್ರಾಮಕ್ಕೆ ಹೋರಿ ಅಂತ ಹೇಳಿದ್ರು. ಅವಾಗ ಎಷ್ಟು ಹೇಳಿದ್ರೆ ಕೇಳಿಲ್ಲ, ಪರಿಪರಿಯಿಂದ ಕೈ ಮುಗಿದು, ಯಪ್ಪ ನಿಮ್ಮ ಗೌಡ್ರು ಹೇಳಿದ್ರು ಸತ್ಯ ಅದ, ನಾವು ಇವತ್ತಿನ ರಾತ್ರಿ ಇಲ್ಲೇ ಕಾಲ ಕಳೆದು ಬೆಳಗಿನ ನಸಿಕಿನ ಜಾವಕ್ಕೆ ಹೋಗ್ತೀವಿ, ಬೇಕಾದ್ರ ನಿಮ್ಮ ಗೌಡ್ರಿಗೆ ನಾವು 10 ಸಾರಿ ಅನಂತ ನಮಸ್ಕಾರ ಹೇಳ್ತೀವಿ, ನಮಗ್ ಸ್ಥಾನ ಕೊಡಿ ಅಂತ ಹೇಳೋದು. ಅವಾಗ ಮನಸ್ಸು ಕಳ್ಳ ಕರಗಿ ಅವಾಗ ಸಿಪಾಯಿಗಳು ಗೌಡ್ರಿಗೆ ಹೇಳಿದಾಗ ಗೌಡ್ರು ಇರ್ಲಿ ಬಿಡು ಅಂದಾಗ ಮುಂದೆ ರಾತ್ರಿ ಅಲ್ಲೇ ಕಾಲ ಕಳೆದು ಬೆಳಗಿನ ಜಾವಕ್ಕ ಎಲ್ಲಿ ಖರ್ಚಿಗೆ ಬೋರಿದಾರಿ ಆ ಧರ್ಮ ಪ್ರಚಾರಕರು ಏನ್ ಮಾಡಿದಂತ ಕೇಳಿದ್ರ, ಈ ಕಿಲ್ಲಾರದಿಂದ ಒಂದು ಗೋಳಿ ಕದ್ದು ಒಯ್ದು ನಾವು ಕಡಿದು ತುಂಡ ಮಾಡಿ ಅಡಿಗೆ ಮಾಡಿ ಉಣ ಅಂತ ಹೇಳಿ ಹೊಂಚ ಹಾಕಿದ್ರು. ಅವಾಗ ಬೆಳೆಯಾಣಿಸಿದ ನಿದ್ದೆ ಹತ್ತುವಂತ ಸಮಯದೊಳಗ ಆ ಕಿಲ್ಲಾರದೊಳಗಿಂದ ಒಂದು ಗೋಳಿ ಕದ್ದು ಒಯ್ದು ತಮ್ಮ ಅಲ್ಲಿ ಭಾವಗಳ ತಮ್ಮ ಒಂದು ಸ್ಥಾನ ಹಾಕಿದ್ರು. ಆ ಸ್ಥಾನದೊಳಗೆ ಒಯ್ದು ಗೋಳಿಗೆ ಕಡಿದು ಬಿಟ್ರು, ಕಡಿದು ಅಡಿಗೆ ಮಾಡಿ ಕುಲ್ಸಲಕ್ಕೆ ತಯಾರು ಮಾಡಿದ್ರು. ಅವಾಗ ಬೆಳೆಯಾಣಿಸಿದ್ದಾಗ ಪಕ್ಕನೆ ಹೆಚ್ಚಾಗಿ ಇವರು ಬೆಜ್ಜರು ಹೊರಗೆದ್ದ. ಅವಾಗ ಕಣ್ಣಿಲೆ ಕಿಡಿ ಕಾರದ ಬಾಯಿಲಿ ಉರಿ ಚಾಚದ, ಉರಿನಾಲಿಗೆ ತೆಗದ. ಅವಾಗ ನೋಡಿದ ಕಿಲ್ಲಾರದೊಳಗೆ ಗೋಳಿ ಕಾಣಿಸಲಿಲ್ಲ. ನೇರವಾಗಿ ಬೆಳೆಯಾಣಿಸಿದ್ದ ರಾಗ ಬೇಗ ಅವಸರ ಮಾಡಿ ಬಾವಗಳ ಹತ್ತಿರ ಬಂದ. ಬಾವಗಳ ಹತ್ತಿರ ಬಂದು ಕೇತನ ಬೆಳೆಯಾಣಿಸಿದ್ದ, ಏನಂತ ನನ್ನ ಗೋಳಿ ಕಳು ಮಾಡಿ ತಂದ್ರೆ ನೀವು ಭಾವಗಳೇ, ನನ್ನ ಗೋಳಿ ಕೊಡಬೇಕು ನೀವು ಅಂದಾಗ ನಾವು ನಿನ್ನ ಗೋಳಿ ತಂದಿಲ್ಲ ಸಿದ್ಧ ಅಂತ ಹೇಳಿದ್ರು. ಯಾರು ಭಾವಗಳು ನಿನ್ನ ಗೋಳಿ ನಾಯಕ ತರುನು ಅಂದಾಗ ಬೆಳೆಯಾಣಿಸಿದ್ದ ಹೋಗಿ ನೋಡ್ತಾನ. ನೆತ್ತು ನೋಡುವಂತ ಸಮಯದೊಳಗ ಮೌಸದ ತೋಳಕ ಬೆಳೆಯಾಣಿಸಿದ್ದನ ಕಣ್ಣಿಗೆ ಕಂಡು ಬಿಟ್ಟಿದ್ದು. ಅವಾಗ ಬೆಳೆಯಾಣಿಸಿದ್ದ ವಿಚಾರ ಮಾಡ್ದ, ನನ್ನ ಗೋಳಿ ಕೇಳಿದಾಗ ಇವರು ತಂದಿಲ್ಲ ಅಂತ ಹೇಳಿದ್ರು, ಇನ್ನು ಹ್ಯಾಂಗ ಮಾಡುವ ಅಂತ ಹೇಳಿ ಬೆಳೆಯಾಣಿಸಿದ್ದ ಅಮೋಘ ಸಿದ್ಧ ಮುತ್ಯಾನ ಭಕ್ತಿ ಮಾಡಿ ಭಂಡಾರ ಮಠವಾದಂದ ಅಲ್ಲೇ ಐದಿಡಿ ಭಂಡಾರ ಅಮೋಘ ಸಿದ್ಧ ಗೋಳಿ ಮ್ಯಾಗ ಕುದಿಯುವಂತ ಮೋಸದ ಭಂಡಾರ ಹೊಡೆದು ಬಿಟ್ಟ. ಅದೇ ಕುದಿಯುವಂತ ಆ ಏನು ಗೋಣಿ ಒಳಗಿಂದ ಏನಿತ್ತಲ್ಲ ಗೋಳಿ ಅಂಬಾರಿಯನ್ನು ನಂಬಿ ಬೆಳೆಯಾಣಿಸಿದ್ದನ ಕಡೆ ಓಡಿ ಬತ್ತು. ನನ್ನ ಆತ್ಮೀಯ ಬಂಧುಗಳಿಗೆ ಓಡಿ ಬತ್ತು. ಇದು ಭಕ್ತಿದಿಂದ ಮಾಸ್ತರ್. ಎದರದಿಂದ? ಭಕ್ತಿದಿಂದ. ಇಲ್ಲೆಲ್ಲ ನಿನ್ನ ಜ್ಞಾನ ಇದು ಭಕ್ತಿದಿಂದ. ಖರೆ ಅವ ಅಲ್ಲೇ ದಾನ ಮಾಡ್ಕೊತ ಕೂತಿದಂದ್ರ ಅಲ್ಲೇ ಬರ್ತಿತ್ತು, ಮಗಳು ಊಟ ಮಾಡ್ತಿದ್ರು ಅವ್ರ ಗೋಳಿಗೆ. ಇಲ್ಲೇ ಧರಣಿ ಮೇಲೆ ಎಲ್ಲಿ ಕೋಣ ಉಳಿತಿತ್ತು, ಕುಣ ಉಳಿತಿತ್ತು. ಅದಕ್ಕೆ ಮಾಸ್ತರ ಮಾತು ಲಕ್ಷ್ಯದಾಗ ಇಟ್ಕೊಂಡು ಮಾತಾಡ್ರಿ, ಯಾಕಂದ್ರೆ ಹಿರಿಯ ಕಲಾವಿದರಿದ್ದೀರಿ. ನಾವು ನಿಮಗೆ ಹೇಳುವಂತ ವಿಚಾರ ಬರಬಾರ್ದು, ನಮಗೆ ನೀವು ತಿಳಿಸಿ ಹೇಳಬೇಕು. ಯಾಕಂದ್ರೆ ಸಾಧಾರಣ ಹಾಡಿಲ್ಲ ಅಂದ್ರೆ 18 ವರ್ಷ ಮೀರಿ ನಡೆದ ನೀವು ಸೇವಾದೊಳಗೆ ಕಾಲ ಕಳೀಲಿಕ್ಕತ್ತವ. ಏನ್ ನೀವು 18 ವರ್ಷ ತನ ಏನು ಧ್ಯಾನನೇ ಮಾಡಿರೋ, ಏನು ಭಕ್ತಿ ಮಾಡಿರೋ? ಜ್ಞಾನ ಮಾಡಿರೋ, ಭಕ್ತಿ ಮಾಡಿರೋ. ಇಲ್ಲಿ ಇವತ್ತು ಒಂದೇ ಮಾತು ಕೇಳೋಣ ನನ್ನ ತಾಯಿದರಿಗೆ, ಏನಂತ ಇವತ್ತೆಲ್ಲರೂ ಕೊಟ್ಟಿರಿ, ನೀವು ಹಾಡೆ ಹಾಡೋರು ಕೇಳೋರಿಗೆ ಕಾಡೋರು. ನೀವು ಕೇಳೋರಿಗೆ ಕಾಡುವಂತದಲ್ಲ, ಹಾಡಿ ಹೇಳೋದಲ್ಲ. ಮತ್ತೆ ಹಾಡೆ ಕೇಳೋರಿಗೆ ಕಾಡಾಕತ್ತೀರಿ, ಅದಕ್ಕೆ ಇನ್ನ ಮೇಲೆ ಅವ್ರ ಬಗ್ಗೆ ಹಾಡೋದಲ್ಲ. ಇಲ್ಲಿದೆ ನೀವೆಲ್ಲ ಭಕ್ತಿಯಿಂದ ಕೂತಿರೋ, ಏನ ಜ್ಞಾನ ಮಾಡ್ಕೊಂಡು ಕೂತಿರೋ? ನಮ್ಮ ಅಪ್ಪಗಳದು ಜ್ಞಾನ ಮಾಡ್ಲಕತ್ತಾರ ನೋಡ್ರಿ. ಅವ್ರ ಹತ್ತೊಂದ ಗುಂದೆ ಭಜನೆ ವಚಗಳು ಎಲ್ಲಿ ಮಾತು ಬರ್ಬೇಕು ರೀ, ಗಂಟ್ಲ ಸಿಗಬಿದ್ದದ. ಅದಕ್ಕ ಭಕ್ತಿ ಅಂತಕ್ಕಂಥ ಪದವಿನೇ ಹೆಚ್ಚದ. ಅದಕ್ಕ ಇನ್ನೂ ಕೂಡ ಬಹಳ ಮಾತಾಡಕ್ ಹೋದಂಗ ಬಹಳ ಮಾತ ಬ್ಯಾಸರ ಆಗ್ಬಾರ್ದು ದೈವಕ್ಕ. ಹೌದು, ಭಕ್ತಿ ಮಾಡಿದ್ರೆ ಜ್ಞಾನ ತಾನೇ ಹೊರತಿರ್ತದೆ ತಲೆಯಾಗ. ಮೊದಲೇ ಭಕ್ತಿ. ಇದೇ ನಾಡಗಳ ಅಮೋಘ ಸಿದ್ಧನ ಮಕ್ಕಳು ನಾಡ ನೋಡ್ಬೇಕಂದ್ರೆ, ನಗರ ನೋಡ್ಬೇಕಂದ್ರೆ, ದೇಶ ನೋಡ್ಬೇಕಂದ್ರೆ, ಕೋಶ ಓದ್ಬೇಕಂದ್ರು, ಕೂನ ಉಳಿಸ್ಬೇಕಂದ್ರೆ, ಕುರು ಉಳಿಸ್ಬೇಕಂದ್ರು ಇದೇ ಧರಣಿ ಮಂಡಲ ಮೇಲೆ ಯಪ್ಪ ನಾವು ನಾಡ ನೋಡ್ತೀವಿ, ನಮ್ಗೆ ಅಪ್ಪಣೆ ಕೊಡೋತ್ ಹೇಳಿದ ಅಮೋಘ ಸಿದ್ಧ ಮತ್ತಾಗ ಅವತಾರ ಸಿದ್ಧ ದೇವೇಂದ್ರ ಬೆಳೆಯಣ ಸಿದ್ಧ. ಅದೇ ಮಾಯದ ಗುಡ್ಡ ಮೂರರ ಮುಂಗಡಿ ಮಾಯದ ಗುಡ್ಡದ ಮೇಲಿಂದ ಅಪ್ಪಣೆ ಪಡ್ಕೊಂಡು ಎಲ್ಲಿಗೆ ಬಂದ್ರು? ಎಲ್ಲಿಗಪ್ಪ? ಗಂಗಿ ದಿಕ್ಕಿಗೆ ಹೋರಿ ಕೂಡ ಮೊದಲ ನಾಡಿ ಹೋರಿ, ಆರೇ ನಾಡಿ ಹೋರಿ ಕೂಡ ರಾಕ್ಷಿ ನಾಡಿಗೆ ಹೋಗಬೇಡ್ರಿ ಅಂತ ಅಮೋಕ್ಷದ ಆಶೀರ್ವಾದ ಮಾಡಿದ್ದ. ಅದೇ ಅಮೋಕ್ಷದ ಆಶೀರ್ವಾದ ಮಾಡೋ ಬಳಕ ಯಾವಾಗ ನನ್ನ ಅಪ್ಪ ಮೂರು ನಾಡಿಗೆ ಹೋಗಿ ಈ ನಾಡಿಗೆ ಬಿಡುವಂದ ಅದೇ ನಾಡಿಗೆ ಹೋದ್ರವ್ರು. ಅದಾ ನಾಡಿಗೆ ಹೋಗಿ ಸದ್ಯ ವಿಜಯಪುರ ಅಂತಾರ, ಮೊದಲನೇ ಹೆಸರು ಗೀಜಗನಲ್ಲಿ ಶಾರ ಪಟ್ಟಣ ಅಂತ ಕರೀತಾರ. ಅದೇ ಗೀಜಗನಲ್ಲಿ ಹೋದ್ರೆ ಮುಳ್ಳದ ಸಿದ್ದು 7 ಸುತ್ತಿನ ಕ್ವಾಟಿತ್ತು, 7 ಗಜದ ಉಕ್ಕಿನ ಕೀಲಿತ್ತು. ಅಲ್ಲಿ ಕಬ್ಬಣ ಸರ್ಪ ಹಾಕಿದ್ರು. ನೆತ್ತ ನೋಡಿದ್ರೆ ಅವರು ಸಿದ್ಧ ಬೆಳೆಯಣ ಸಿದ್ಧ ಶೈಲ್ಯ ಸುಗ್ರೀವ ಅನ್ನುವಂತ ತೇಜಿಮೆ ಕೊಟ್ಟು ಹೋಗಿದ್ರು. ಅಲ್ಲಿ ನೆತ್ತ ನೋಡಿದ್ರೆ ಆಹಾ ಎಂತ ವೈಭವ ಇಲ್ಲಿ. ಅಲ್ಲಿ ಭಾವಗಳ ಆಟ ಆಗಿತ್ತಲ್ಲಿ. ಅಲ್ಲಿ ನಾಡ ನೋಡ್ಲಿಕ್ಕೆ ಹೋದಕ್ ಕೂಡ ಈ ಉಕ್ಕಿನ ಕೀಲಿ ಕಬ್ಬಣ ಸರಪಳಿ ಕಡಿಬೇಕಾದ್ರ ಅಲ್ಲಿ ಧ್ಯಾನ ಮಾಡಿದವರು ನಾಡಗೌಡ ಮೋಕ್ಷಿತ ಸೋಮಲಿಂಗನ ಭಕ್ತಿ ಮಾಡಿ ಭಂಡಾರ ಚೀಲದಿಂದ ಭಂಡಾರ ಜೈ ಸೋಮಲಿಂಗ ಅಂತ ಹೊಡೆದಾಗ ಉಕ್ಕಿನ ಕೀಲಿ ಕಳಿಸಿರೋ ಬಿತ್ತು, ಕಬ್ಬಣ ಸರಪಳಿ ಹರಿದು ಬಿತ್ತ.
ಭಕ್ತಿಯಲ್ಲಿ, ಇದು ಭಕ್ತಿದಿಂದ, ಇದು ಭಕ್ತಿದಿಂದ. ಹೌದು, ಹೌದು. ಮತ್ತೆ ಮಾಳಿಂಗರಾಯ ಆಹಾ. ಪಾಂಡವರು ಕಾಟಿ ಹೋಗ ನಾಗರವಾಯಿ ಸೀತಾಳು ಬೇಡಿದ್ದ ಯಾರು? ಮಾಳಿಂಗರಾಯ ಬೀಡಿದ ಉಗ್ರ ಮಾರಿ ದೇವರು ಉರಿ ಮಾರಿ ದೇವರ ಕಣ್ಣ ತೆರೆದು ನೋಡಿದ್ದ. ಹೌದು. ಮಾಳಿಂಗರಾಯಿಗೆ ಹೆಜ್ಜೆ ಹೆಜ್ಜೆಗೆ ತಿಕ್ಕಿ ನೋಡ್ತಿದ್ದ. ಯಾರು? ಏ ಮಾಳಪ್ಪ, ಆಹಾ. ದಿನ ಮಾಡುವಂತ ಸೇವಾ ಬ್ಯಾಡ, ಹೌದು, ಸಾಕು. ನಾಳೆ ಮತ್ ಪಾಂಡವರು ಕಟ್ಟಿ ಹೂವ ನಾಗರಭಾವಿ ಸೀತಾಳು ತಂದು ಏರ್ಸು. ಹೆಚ್ಚಿನ ಸೇವೆ ಮಾಡಿ ಮಳದಾನ ಹೂವ ಮಳದಾನ ಸೀತಾಳು ಏರ್ಸ್ಕೊಂಡು ನನಗೆ ಬ್ಯಾಸರ ಆಗ್ಯದ ಮಾಳಪ್ಪ. ಸಾಕಾಗಿ ಹೊಡೆದ. ಪಾಂಡವರು ಕಟ್ಟಿ ಹೂವ ಸೀತಾಳು ತಂದು ಏರ್ಸಿದಾಗ ಹೌದು. ಮುತ್ಯ ಮಾಳಪ್ಪ ಹೊಂಟ ಬೀಜ ಗುಂತಿ ಮೇಲೆ ಹೈದು ಹೌದಪ್ಪ. ಬೇರೆ ನದಿ ಹೊಂಟಿದ್ದ. ಆಹಾ. ಕೆಲ್ಲಾರ ಹಿಂಡ ಭಾಗ್ಯದ ಹಿಂಡ ನೋಡ್ಕೊಂಡು ಹೊಂಟಿದ್ದ. ಹೌದು. ಮುಂದೆ ಬೋರಿ ಹಳ್ಳಕ್ಕೆ ನೋಡುವಂತ ಸಮಯದೊಳಗೆ ಬೋರಿ ಹಳ್ಳ ತುಂಬಿ ಹರಿತಿತ್ತು. ಹೌದು, ಹೌದು. ಬೋರಿ ಹಳ್ಳ ತುಂಬಿ ಹರಿಯುವಂತ ಸಮಯದೊಳಗೆ ಮಾಳಿಂಗರಾಯ ಕಣ್ಣಿನಿಂದ ನಿತ್ತ ನೋಡ್ದ. ಹೌದು, ತಾಯಿ ಗಂಗಾ ಮಾತೆ ಹೌದು. ಗುರು ಉಗ್ಗುರು ಮಾರಿ ದೇವರು ಉಗ್ಗುರುಗಳನ್ನ ತೆರೆದು ನೋಡಿದ್ದ. ಹೌದು. ಕಾಣಬಾರದ ಕಾಡಿದ್ದ, ಬೇರಬಾರದ ಬೇಡಿದ್ದ. ಹೌದು. ಅವತಾರಿಸಿದ್ದ ಕೈಲಾಸ ಸುದ್ದಿ ಹೇಳ್ತಿದ್ದ, ಪಾತಾಳದ ಬೇದಿ ಹೇಳ್ತಿದ್ದ. ಹೌದು. ಮುಂದೆ ಹಾಗೂ 12 ವರ್ಷದ ಸುದ್ದಿ ಹೇಳ್ತಿದ್ದ, 12 ವರ್ಷದ ಸುದ್ದಿ ಹೇಳ್ತಿದ್ದ. ಬೀರಪ್ಪ, ಹೌದು. ತಾಯಿ ನಾನು ಪಾಂಡವರು ಕೊಟ್ಟಿ ಹೂವ ನಾಗರಭಾವಿ ಸೀತಾ ತರಲಕ್ ಹೊಂಟೀನಿ, ಹೌದು, ನನಗೆ ದಾರಿ ಬೀಳುತ್ತ ಕೈ ಮುಗಿದು ನಿತ್ತ. ಹೌದು, ಹೌದು, ಹೌದು. ಸಿದ್ಧ ಮಾಳಿಂಗರಾಯ ಕೈ ಮುಗಿದು ನಿತ್ತ ಗಂಗಾ ಮಾತೆಗೆ. ಹೌದು. ಅವಾಗ ಗಂಗಾ ಮಾತೆ ಮಾಳಿಂಗರಾಯ ಕೇಳಿದ್ರು, ಹೇಳುತ್ತಾ ಎಲ್ಲೋ ಮಾಳಪ್ಪ, ಹೇಳಪ್ಪ. ಕೆಟ್ಟ ಕಲಿಯುಗದಾಗ ಆಹಾ. ಹೆಚ್ಚಿನ ಗುರು ಇದ್ರೆ ಗಚ್ಚಿನ ಗುರು ಇಲ್ಲಿ ಹೌದು. ನಾಗರವಾಣಿ ಸೀತಾಳ ಪಾಂಡವರು ಕೊಟ್ಟು ಈ ಹೂ ತರ್ಲಕ್ಕ ನಾ ದಾರಿ ಬಿಟ್ರೆ ನನಗೇನು ಇಚ್ಛಾಸ ಕೊಡ್ತಿ ಅಂತ ಕೇಳೋದು ಗಂಗಮ್ಮ. ಹಂಗ ಮತ್ತೆ ಮಾಳಿಂಗರಾಯ ಕೇಳ್ತಾ ತಾಯಿ ಆಹಾ. ಪಾರೊಂದ ಪೊರಿವರೆಗೆ ಸೂರ್ಯ ಚಂದ್ರ ಇರೋ ನೆಲಾಳ ಗಂಗೆ ಹರಿವರೆಗೂ ಹೌದು. ಶಿಣ್ಯಾಣ ದೇವರ ಸೇವಕ, ಹೊನ್ನೂರು ದೇವರ ಪ್ರಧಾನಿ, ಹೌದು. ಕೊಂಡೂರು ದೇವರ ಪೂಜಾ ರೀತಿನೇ ಹೌದು. ಏನು ಬೇಡಿದು ಕೊಟ್ಟು ಹೋಗ್ತೀನಿ ಅಂತ ಹೇಳ್ದ. ಹೌದು. ಅಂದಾಗ ಮಾಳಿಂಗರಾಯ ಆಹಾ. ಗಂಗೆ ಛಾಜ ಕಲಿಯುಗದಾಗ ಮೊಟ್ಟ ಮೊದಲಿಗೆ ನನಗೆ ಮಾತ್ರ ಕೊಟ್ಟ ದಾರಿ ಬಿಡ್ತೀನಿ ಅಂತ ಹೇಳಿದ್ರು. ಹೌದು. ಅವಾಗ ನೆನೆಗರಲಿ ನಿಜ ನಿಂಬೆ ಉತ್ತತ್ತಿ ಉದುರುಗೊಬ್ಬರಿ ಕಡ್ಕೊಬ್ಬ ಕೊನೆಗೊಂದು ಬಾಳೆ ಹಣ್ಣ ಹೌದು. ಸಿದ್ಧ ಮಾಳಿಂಗರಾಯ ಗಂಗಾ ಮಾತೆಗೆ ಕೊಟ್ಟ. ಆಹಾ. ಮೊದಲಿನ ಸುರುವಿನ ಛಾಜ ಗಂಗೆ ಛಾಜ ಅಲ್ಲಿಂದ ಬತ್ತು. ಹೌದು. ಅವಾಗ ಭಕ್ತಿಯಿಂದ ಭಂಡಾರ ಹೊಡೆದ. ಹೌದು. ಅವಾಗ ಏನು ಬೋರಿ ನದಿ ಏಕಾಗಿ ಹರಿತಿತ್ತು, ತುಂಬಿ ಹರಿತಿತ್ತಲ್ಲ, ಹರಿದು. 2 ತುಂಡಾಗಿ ಗಂಗಾ ಮತ್ತೆ ಸಿದ್ಧ ಮಾಡಪ್ಪಗ ಮಾಳಪ್ಪ ನಾಗರಬಾಯಿ ಹೂವ, ನಾಗರಬಾಯಿ ಸೀತಾಳ ಪಾಂಡವರು ಕೊಟ್ಟಿ ಹೂವ ನೀನು ಹೋಗುವಂತ ಕೆಲಸ ಯಶಸ್ವಿಯಾಗಿ ಜಗತ್ತಿನೊಳಗೆ ಕೋಣವಳಿಸಿ ಮಾಡಪ್ಪ ಅಂತ ಹೇಳಿ ದಾರಿ ಬಿಟ್ಟವ ಗಂಗಾ ಮಾತೆ. ಹೌದು. ಇದು ಭಕ್ತಿಯಿಂದ ಭಂಡಾರ ಹೊಡೆದಾಗ ಹೌದು, ಹೌದು, ಹೌದು. ಎಲ್ಲೇದು ನಿನ್ನ ಜ್ಞಾನ ಮಾಸ್ತರ? ಇವರಿಗೆ ತಲೆಯಾಗ ಜ್ಞಾನ ಇಲ್ಲ ಮೊದಲು. ನಿನ್ನ ತಿಳಿಯೋದು ಒಲೆಯದು. ತಲೆಯಾಗ ಜ್ಞಾನ ಇಲ್ಲ ಮೊದಲು ಅವರಲ್ಲಿ. ಜ್ಞಾನ ಎಲ್ಲಿ ಬೇಕು? ಮಜ್ಜಿಗೆ ಮಜ್ಜಿಗೆ ಅಂತ ಹೇಳಿದ್ರು, ಮಜ್ಜಿಗೆ ಬಾಳ ಕೇಳಿ ತಿಳಿದ್ರಿ. ಹಾ, ಬೇಸಿಗೆ ಮಜ್ಜಿಗೆ ಬೇಕಪ್ಪ. ಪತಿ ಊಟ ಕೊಡ್ಲಿಕ್ಕೆ ನಡೀತದ ಮನ್ಯಾಗ ಹೋಗೋಣ. ನಮ್ಮ ಅವುಗಳು ಇಲ್ಲೇ ಮಜ್ಜಿಗೆ ಆಂಬರ್ ಮಾಡೋರು ಇಲ್ಲೇ ಅದಾರ. ಹೌದು. ಈ ಕೈ ಎತ್ತಿ ಹೇಳ್ತಾರ ಅವುಗಳು, ಮಜ್ಜಿಗೆ ಆಮ್ರತ ಮಾಡ್ತಿರೋ ಏನು ತುಪ್ಪ ಆಮ್ರ ಮಾಡ್ತಿರೋ ನೀವು? ಕೈ ಎತ್ತಿ ಹೇಳ್ರಿ. ಇವತ್ತಿನ ಹಿಡಿದು ತುಪ್ಪರ ಆಮದೆ ಮಾಡಕ್ ಹತ್ತದ ಮನ್ಯಾಗ. ಗಾಯದೇರಿ ಒಂದು ಮಾತು ಕೇಳ್ತ, ಏನಂತ? ಮಜ್ಜಿಗೆ ಆಮ್ರತ ಮಾಡ್ತಿರೋ ಏನು ಮನೆಯವ್ರು ತುಪ್ಪ ಆಮ್ರ ಮಾಡ್ತಿರವ? ಇದಾರೆ ಹೇಳ್ರಿ. ಒಬ್ರು ಕೈ ಎತ್ತಲಿಲ್ಲ. ಹೇಳಿದ್ರ ಅಲ್ಲಿ ಮಜ್ಜಿಗೆ ಆಮ್ರ ತಾಯಿ ಹೇಳುದು. ಮಜ್ಜಿಗೆ ಆಮ್ರ ಮಾಡ್ತಿರಲ್ರಿ? ಹಾ, ಅದಕ್ಕ ಭಕ್ತಿ ಅಂತಕ್ಕಂಥದ್ದೇ ಹೆಚ್ಚದ. ಅದಕ್ಕ ನಂದರಾಯ ಮುತ್ತಿ ಇವತ್ತು ನಿಂಗರಾಯ ಮುತ್ತೆ, ನಂದರಾಯ ಮುತ್ತೆ ಆಗಲಿ, ಅಮೋಘ ಸಿದ್ದಾಗಲಿ, ನಾಗಟಾಣ್ ಸಿದ್ದಾಗಲಿ, ಜನವರಿ ಸಿದ್ದಾಗಲಿ, ಲಾಯಮ್ ಆಗಲಿ, ಹೌದು, ಮಲ್ಲಯ್ಯ ಆಗಲಿ, ಎಲ್ಲರೂ ಕೂಡ ಇಲ್ಲಿ ಭಕ್ತಿದಿಂದ ಕರೆಸ್ಕೊಂಡ್ರವ್ರು. ಹೌದಾ? ಜ್ಞಾನ ಮಾಡಿ ಕರ್ಸ್ಕೊಂಡಿಲ್ಲ ಅವ್ರು ಇಲ್ಲಿ. ಹಾ, ಜ್ಞಾನ ಅಂದ್ರೆ ತಪಾಸಿರಿ ಓಂ ನಮಃ ಶಿವ ಅನ್ಕೋದ್ ಕುಂದ್ರದ ಮತ್ತೆ ಮುಂದ. ಅದಕ್ಕ ನೀವು 2 ಸಂದಕ ಇಲ್ಲಿ ಕಾರ್ಯಕ್ರಮ ಕೊಟ್ಟು ಇಡುತ್ತಾನ. ಹಾ, ಏನ್ ಭಕ್ತಿದಿಂದ ಕೊಟ್ಟಿರೋ ಹೆಂಗ್ ಕೊಟ್ಟಿರೋ ಅಂತಾರವ್ರು. ಹೆಂಗ ನಾವಿಬ್ರು ಏನು ತಾಂಬಾದವ್ರು, ಹಾ. ಏನು ಚಾಂದ್ ಕೊಟ್ಟವ್ರು, ಜ್ಞಾನಿಗಳೇ ಇದ್ದೇ ಅಂತ ಕಳ್ಸ್ಯಾರ ನಮಗೆ ಇಲ್ಲಿ. ಭಕ್ತಿ ಮಾಡಕ್ ಕಳ್ಸ್ಯಾರ ಅಂತ ಕೇಳ್ತಾರ. ಮತ್ತೆ ಅಲ್ಲೇ ಜ್ಞಾನಿಗಳಿದ್ರಿ ಅಂದ್ರ ಜ್ಞಾನ ಮಾಡ್ಕೊಂಡು ಕುಂದಿರ್ಬೇಕ್ರಿಪ್ಪ. ಹಾ, ಕಿಲ್ಲದ ಬಂದ್ರಿಪ್ಪ ರೊಕ್ಕ ತಗೊಂಡು. ಭಕ್ತಿಯಿಂದ ಹಣಿಗೆ ಬಂಡಾರ ಹಚ್ಕೊಂಡು ಇಲ್ಲಿ ಭಕ್ತಿಯಿಂದ ಡೋಲ ಬಾರಿಸಿ, ಭಕ್ತಿಯಿಂದ ಡಗ್ಗ ಬಾರಿಸಿ, ತಾಳ ಬಾರಿಸಿ, ಹೌದು, ಭಕ್ತಿಯಿಂದ ಕೈ ಜೋಡಿಸಿ ಸಾಕಾಗ ನನಗ ಒಂದ್ ಮೆತ್ತನ ಕಲ್ಲೆ ಕೊಡುವತ್ತಿನ. ಮಾಸ್ತರ ನೀವು ಮಾತಾಡುವಂತ ಮಾತು ಎಲ್ಲಿಗೆ ಹೋಗ್ತದ ಅಂದ್ರ 18 ವರ್ಷ ಮೀರಿ ಹಾಡ್ಯಾರಿ ನೀವು. ಹಾ, ಅದಕ್ಕ ನೀವು ಮಾತಾಡೋ ಮಾತಿಗೆ ನಮ್ಮ ತಂಬ ಗ್ರಾಮದ ನಿಗರಾಯ ಮುತ್ತಿನ ಗದ್ದಿಗೆ ಮಾರಾಯಗಳು ನಂದಪ್ಪ ಮಾರಾಯರು ಒಂದೇ ಉದಾಹರಣೆ. ಹೌದು, ಈ ಸದ್ಯಕ್ಕ. ಹಾ, ಯಾಕಂದ್ರೆ ಆಗ ಬೇಡ ಈಗ ಬೇಡ. ಹೌದು, ಈ ಸದ್ಯ ಯಾಕಂದ್ರೆ ಒಬ್ಬ ಕವಿ ಹೇಳ್ತಾನ, ಹಾ, ಹಾ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ. ಹೌದು, ಹೇಳ್ತಾರ, ಆಹಾ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ. ಇರಲಿ. ಹಂಗ ನಂದಪ್ಪ ಮಾರಾಯ ಮಗನ ನಿನಗೇನು ಆಗಿಲ್ಲಪ್ಪ, ಹೌದು, ನಿನಗೇನು ಆಗಿಲ್ಲಪ್ಪ, ತೊಂಬರಿ ಸತ್ತ ಹೆಣ್ಣನ ತೊಂಬರಿ ಮುತ್ತೆ ಏನ್ ಮಾಡ್ತಾನೆ ಅಂದ ಖಾರಿಕ ಭಂಡಾರ ನಿಂಬೆ ಹಣ್ಣ
ಹೌದು. ಮಂತ್ರಿಸ್ಕೊಟ್ಟಾಗ ಬರೇ 7 ದಿನದಾಗ ಎದ್ದು ಇವತ್ತಿನ ಮಿತಿಗೆ ಅವ ಮಗು ತಿರುಗಾಡ್ತಾನ. ಅದು ಯಾರು ಪುಣ್ಯದ ನಿಂಗರಾಯ ಮುತ್ಯ ನಂಗರಾಯ ಮುತ್ಯ ಆ ಮಾತೆ ಮಹಾಲಕ್ಷ್ಮಿ ಅಮೋಘ ಸಿದ್ಧ ಮಾಡಿಂಗ್ರನ್ ಪುಣ್ಯ ಭಕ್ತಿದಿಂದ ಭಕ್ತಿ ಮಾಡಿಕೆ ನಂಗರಾಯ ಮುತ್ಯನ ವಾಕ್ಯ ಸಿದ್ಧಿ ಪುರುಷ ಅವತ್ತು ನಾಲಿಗೆ ಮ್ಯಾಗ ನಿಂಗರಾಯ ಮುತ್ಯ ನಂಗರಾಯ ಮುತ್ಯ ನುಡಿಸ್ಯಾರ. ಇವ್ರು ಧ್ಯಾನ ಅಂತ ನೋಡ್ರಿ, ಧ್ಯಾನ ನಗಟನಕ್ಕೂ ಚಂದನಗಿರಿ ಮಾಡೋರು, ಚಂದನಗಿರಿ ಮಾಡ್ಯಾರ ನೀವು ನಾಗಟನ ಚಂದನಗಿರಿ. ಏಯ್ ನಾಗಟನ ಚಂದನಗಿರಿ ಇದು ಇನ್ನ ಕೇಳ್ಕೊತ ಹೋಗ್ರಿ ಹೇಳ್ತಾರ ಅವರು. ಸುರ್ಗೇಳಿ ಸರ್ಕಿನಳ್ಳಿ ಐತತ ಎಲ್ಲದು ಸರ್ಕಿನಳ್ಳಿ ಅದು ಕೂಡ ಬಹಳ ಮಾತಾಡಲಾರ್ದೆ ಹೌದು. ಇನ್ನ ವಿಷಯ ಅವರು ಮಾತಾಡ್ಕೊತ ಹೊಂಟಾರ, ನಾವು ಮಾತಾಡ್ಕೊತ ಹೊಂಟಿವಿ. ಇರ್ಲಿ. ಸಮಯ ಎಷ್ಟಾಗ್ಯದಂದ್ರೆ 5 ಗಂಟೆ ಆಗ್ಯದ. 5 ಗಂಟೆ 6 ಗಂಟೆ ನಮ್ಗೇನ್ ಮಾಡೋದ ಹಂಗಲ್ಲದ ನೀ ಮಾತಾಡುವಂತ ಮಾತಲ್ಲ. ಅದಕ್ಕ ಹಾ ಹಾ ಇನ್ನು 5:30 ಗಂಟೆಗೆ ಮಂಗಳಾರತಿ ಮಂಗಳಾರತಿ ಬೇಡ ಮತ್ತು ನೈಟ್ ರಾತ್ರಿ ಕಾರ್ಯಕ್ರಮ ಅದಾವ. ಮಂಗಳಾರತಿ ಆಡೋದಿಲ್ಲ. ಹಾ ಅದಕ್ಕ ಇನ್ನ 5ರ ಮೇಲೆ ಒಂದು ಖ್ಯಾಲಿಯನ್ನ ಹಾಡಿ ಮಾಳಿಂಗರಾಯ ಇಂಡಿ. ಅದಕ್ಕ ಯಾವ ನನ್ನಪ್ಪ ನಾಡಗೌಡ ಅಮೋಘ ಸಿದ್ಧಗ 4 ಮಂದಿ ಮಕ್ಕಳು. ಹೌದು. 4 ಮಂದಿ ಮಕ್ಕಳು ಉತ್ತಾರದವರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮತ್ತೆ ಕಡಿವಟ್ಟ ಕನ್ನಮತ್ಯ. ಇವರು 4 ಮಂದಿ ವರವಿನ ಮಕ್ಕಳಿನ ಪುಣ್ಯದ ಮಕ್ಕಳು. ಹೌದಪ್ಪ ಹೌದು. ಮಾಯದ ಮಾಸಿದ್ದ ತೇರವಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ. ಹೌದು. ಇವರು 4 ಮಂದಿ ಕೂಡ ಒಂದು ತಕ್ಕಡಿ ಒಳಗ, ಇನ್ನು 3 ಮಂದಿ ಇವರು ಪುಣ್ಯದ ಮಕ್ಕಳು ಒಂದು ತಕ್ಕಡಿ ಒಳಗ. ಪುಣ್ಯದ ಮಕ್ಕಳ ಒಳಗ ಕರುಣಿ ಮಲಕಾರ ಸಿದ್ಧ. ಹಾ ಕರುಣಿ ಮಲಕಾರ ಸಿದ್ಧ ಯಾವ ರೀತಿ ನಾಡಗೌಡ ಅಮೋಘ ಸಿದ್ಧ ಪದ್ಮಾದೇವಿಯ ಕೈತು ತಗೊಂಡು ಯಾವ ರೀತಿ ನಾಡಗೌಡ ಅಮೋಘ ಸಿದ್ಧನ ಮಾತಿಗೆ ಅರಕೇರಿ ಗುಡ್ಡ ಬಿಟ್ಟು ಯಾವ ರೀತಿ ಇಳಿದು ಹೋಗ್ತಾನ ಅನ್ನುವಂತ ಒಂದು 4 ನುಡಿ ಚಾಲ ಹಾಡಿ ಕೇಶೆ ಮುಂದೆ ನಮ್ಮ ಹಿರಿಯ ಕಲಾವಿದ್ರಿ ಪಾಡ ಕೊಟ್ಟು ಬಿಡೋಣ. ಹ್ಯಾಂಗ ಬರ್ತಾನೆ ಶಂಕರ ಮಾಸ್ತರ ನೋಡೋಣ. ಅದಕ್ಕೆ ಮುಂದೆ ನಮ್ಮ ಶಂಕರ ಮಾಸ್ತರು ಯಾವ ರೀತಿ ಮಾತಾಡ್ತಾರೆ ಅದಕ್ಕೆ ನಾವು ಮತ್ತೆ ಗುರು ಕೊಟ್ಟಟ್ಟು ಬುದ್ಧಿ ಶಂಕರ ಮಾಸ್ತರು ಮಗನ ಏನೇನ ಮಾಡಿ ಅವ್ರಿಗೆ ಜಾಗಿ ಬಂದಾರೆ. ಹಾ